ಇರ್ಲಿ ಮತ್ ಬರೆಯೋದಲ್ಲ ಯಾವ್ದ್ರಲ್ಲಿ ಮತ್ತೆ ಸ್ಕ್ಯಾನ್ ಅಷ್ಟೇ ಮಾಡೋದು ಬೆಟ್ಟು ಇಲ್ಲ ಬೆಟ್ ಕೊಡ್ಬೇಕು. ಇದು ಸ್ಕ್ಯಾನ್ ಆಯ್ತು ಅಂದ್ರೆ ಬೆಟ್ ಮಾಡಬೇಕು. ಸ್ಕ್ಯಾನ್ ಆಗಿದ್ರೆ ಬೆಟ್ಟು. ಓ ಸ್ವಲ್ಪ ಅಪ್ಡೇಟ್ ಇದೆ, ಪರವಾಗಿಲ್ಲ. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಪ್ರಕಾಶ್ ಅಂತ. ಪ್ರಕಾಶ್ ಅವ್ರೆ ಯಾವ್ರು? ಅಲ್ಲಿ ಬೆಲಾಳು. ಬೆಲಾಳು. ಹೆಂಗಿದೆ ಕರ್ನಾಟಕ, ಹೆಂಗಿದೆ ತಮಿಳ್ನಾಡು? ಎರಡು ಚೆನ್ನಾಗ್ಯಾವೆ. ಎರಡು ಚೆನ್ನಾಗ್ಯಾವೆ. ಅಭಿವೃದ್ಧಿ ಎಲ್ಲಿ ಜಾಸ್ತಿ? ಅಭಿವೃದ್ಧಿ ಕರ್ನಾಟಕ ಆಯ್ತದೆ, ತಮಿಳ್ನಾಡು ಸ್ವಲ್ಪ ಹಂಗಂಗೆ. ತಮಿಳ್ನಾಡು ಸ್ವಲ್ಪ ಹಂಗೆ ಹಿಂಗೆ. ಬಿಡ್ರಿ, ಎಲ್ಲ ಮಿಶ್ರ ಪ್ರತಿಕ್ರಿಯೆ ಹೇಳ್ತವ್ರೆ. ಯಾವ್ದು ನೀರು? ನೀರಿಂದ ಅದು ಬೇರೆ ಆಯ್ತು. ನೀರಿಂದ ಅದು ಬೇರೆ ಆಯ್ತು. ನಮಗೆ ನೀರಿಲ್ಲ. ಎರಡು ಅದೇ ಬಾಯಿಲ್ ಆಯ್ತು. ಬಾರ ಇಲ್ಲಿ ಬಾರಲೇ. ಅದೇ ಸರಿ, ಇರ್ಲಿ ಈಗ ಅದು ನಮ್ದು ಮೀಟರ್ ಎಷ್ಟಿರ್ಬೇಡ, ಅಲ್ಲಿಂದ ಇಲ್ಲಿ ಬಂದು ಮಾತಾಡ್ತಿದೀವಲ್ಲ. ಓಕೆ ಏನಾಗಲಿ, ಎಲ್ಲರೂ ಬದುಕಬೇಕು, ಎಲ್ಲರೂ ಕೂಡ ಎಲ್ಲರೂ ಚೆನ್ನಾಗಿರ್ಬೇಕು. ಆದ್ರೆ ಏನ್ ಮಾಡೋದು ಸರ್, ನಮ್ದ್ರಲ್ಲೇ ಇಲ್ವಲ್ಲ, ಇಲ್ಲಿ ಕೊಡೋದು ಅಂತ ವಿಷಯ. ಹಂಗೆ ಇದ್ದಾಗ ಪ್ರಕೃತಿ ನಿಯಮ ಹರ್ಕ ಹೋಯ್ತಾ ಇರ್ತದೆ. ಅದ್ ಯಾರು ತಡೆಕೊಳಕ್ ಆಗಲ್ವಲ್ಲ, ಅದನ್ನ ಅಡ್ಡಾಕಕ್ಕಾಗಲ್ಲ. ನೋಡಿ ನಮ್ ತಮಿಳ್ನಾಡಲ್ಲಿರೋ ಕನ್ನಡಿಗ ಹೆಂಗ್ ಹೇಳ್ತವ್ರೆ, ಅಡ್ಡಾಕಕ್ಕಾಗಲ್ಲ. ಅಡ್ಡಾಕಕ್ಕಾಯ್ತದ? ಪ್ರಕೃತಿ ತಾನೇ, ಬಿಟ್ಟಾರು ಹೋಗ್ತಾ ಇರ್ಲಿ. ಆಯ್ತಪ್ಪ, ನಾವು ಬಿಡಲ್ಲ. ಹೌದು, ಮಳೆ ನಿಲ್ಸಿ ನೀವು ಹಂಗಾರೆ ಮೇಲೆ ಹೋಗಿ. ಮಳೆ ಮತ್ತೆ ಇವಾಗ ಉಯಿಸ್ತಾರಲ್ಲ, ಉಯಿಸಿ ನೀವು. ಅದೇ ಮತ್ತೆ ಹೇಳ್ತಿರೋದು. ಇವಾಗ ಬೇಕು ಅಂದಾಗ ಉಯಿಸಕ್ ಹೋಗಲ್ಲ, ಬ್ಯಾಡ ಅಂದಾಗ ನಿಲ್ಸಕ್ ಹೋಗಲ್ಲ. ಹಂಗಿದ್ಮೇಲೆ ಬಿಟ್ಬಿಡಿ, ಏನ್ ಕಟ್ತೀರಾ ಡ್ಯಾಮು? ಈಗ ನಾನು ಆಯ್ತು ನಿಮಗೆ ಬಿಡಲ್ಲ ಅಂತಾನೆ ಇಟ್ಕೊಳಪ್ಪ. ಹೌದಪ್ಪ, ಡ್ಯಾಮ್ ಮೇಲೆ ಹೊರದು ಹೋಯ್ತದೆ. ಅದು ಬಿಡಲ್ಲ ಆಗಲ್ವಲ್ಲ ಸರ್, ಡ್ಯಾಮ್ ಮೇಲೆ ಹೊರದು ಹೋಯ್ತದೆ. ಅರಿಲಿ ಸರ್, ನೀವು ಡ್ಯಾಮ್ ಕಟ್ಟಿರ್ತಾನೆ, ಕಟ್ಲೇಬೇಡಿ ಡ್ಯಾಮ್ ನ. ನಿಟ್ಟೂರು ಡ್ಯಾಮ್ ಕಟ್ಕೊಂಡಿಲ್ವ ನೀವು? ಎಲ್ಲಿ ಸರ್, ಎಷ್ಟು ಮಾತ್ರ ಸರ್? 40 TMC ಅದ. ಜಾಸ್ತಿ ನೀರದೆ ನೋಡಿದೀನಿ ಎಲ್ಲ. ಆಯ್ತು, ಎಷ್ಟು ನೀರು ಸಮುದ್ರಕ್ಕೆ ಬಿಡ್ತಿದ್ದೀರಿ? ಎಷ್ಟು ಸರ್? ಸಮುದ್ರಕ್ಕೆ ಬಿಡ್ತೀವ, ಹೊಲಕ್ಕೆ ಇದಕ್ಕೆ ಬಿಡ್ಕೋತೀವಿ, ಅದು ಬೇಡ. ಅಲ್ಲ ಎಷ್ಟೇ ಸಮುದ್ರ ನಾನ್ ನೋಡಿದೀನಿ, ಹೋಗಿ ಸಮುದ್ರಕ್ಕೆ ಬಿಡೋದು ಅದು ಜಾಸ್ತಿ ಆದಾಗ ಹೋಗುತ್ತೆ, ನಾವಷ್ಟು ನಾವೇ ಬಿಡಲ್ಲ. ಹಂಗೆ ಇನ್ನು ಜಾಸ್ತಿ ಆದಾಗ ಬರ್ತದೆ. ಇಲ್ಲೂ ನಮ್ದು ಜಾಸ್ತಿ ಆದಾಗ ಬರ್ತದೆ. ಇರ್ಲಿ, ಅಲ್ಲಿರೋ ರೈತರು ಇಲ್ಲಿರೋ ರೈತರು ಎಲ್ರು ಮಣ್ಣಿಗೋಸ್ಕರನೇ ಬದುಕ್ತಾ ಇರೋರು, ಎಲ್ರು ಈ ನಾಡು ನೋಡಿ ಗಾಳಿಗೋಸ್ಕರನೇ. ಬಟ್ ಏನ್ ಮಾಡೋದು, ಅಲ್ಲಿ ಆಗ್ತಾ ಇಲ್ಲ. ಇನ್ನು ಎಲ್ಲಿಯಾರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದಕ್ಕೆ ನಾವು ನೀವು ಕಚ್ಚಾಡೋದ್ರಿಂದ ಇದಕ್ಕೆ ಉತ್ತರ ಸಿಗಲ್ಲ. ಎರಡು ಸರ್ಕಾರಗಳು ಕೂತು ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ತಗೋಬೇಕು. ಇಲ್ಲಿವರೆಗೂ ತಗೊಳ್ಳಿಲ್ಲ. ಮದ್ರಾಸ್ ಕಂಪನಿ ಏನಿತ್ತಲ್ಲ, ಆ ಕಾಲದಿಂದ 2018ರಲ್ಲಿ ಏನ್ ಸುಪ್ರೀಂ ಕೋರ್ಟ್ ಆದೇಶ ಆಯ್ತು, ಹಂಚಿಕೆ ಮಾಡಿದ್ರು. ಆ ಹಂಚಿಕೆ ಪ್ರಕಾರ ನಡೀತಿದ್ಯಾ? ಇಲ್ಲ. ಅದಕ್ಕೆ ಕಾರಣ ಏನು? ನಿಮ್ಮಲ್ಲಿ ಡ್ಯಾಮ್ ಕಟ್ಕೊಂಡು ಎತ್ತಿನಹೊಳೆ, ಮೇಕೆದಾಟು ಇದೆ, ಅದೆಲ್ಲದನ್ನು ಕೂಡ ಮಾಡ್ಕೊಂಡು ಎಲ್ಲೆಲ್ಲಿ ನಿಮಗೆ ಅನುಕೂಲ ಮಾಡ್ಕೋಬಹುದು, ಅದು ಎರಡು ಸರ್ಕಾರ ಕೂತು ಮಾಡ್ಬೇಕು. ನಾವು ಕಿತ್ತಾಡೋದು, ನಾವು ಜಗಳ ಆಡೋದ್ರಿಂದ ಅದಕ್ಕೆ ಉತ್ತರ ಸಿಗಲ್ಲ ಅಲ್ವಾ? ಜಗಳ ಮಾಡಿ ಲಾಭ ಇಲ್ಲ. ಮನ್ಸಿಗೆ ನೋವಾಗುತ್ತೆ ಅಷ್ಟೇ. ಈಗ ನೋಡಿ, ನೀವು ಎಲ್ಲ ಮುಗ್ದ್ರೆ, ನೀವು ಇಲ್ಲಿ ಇದ್ ಮಾಡ್ತಿದ್ರಿ, ನಮಗೂ ನೀರ್ ಬೇಕು ಅಂತ. ವ್ಯವಹಾರ ಮಾಡೋದು ಲಾಭ ಏನಿದೆ? ವ್ಯವಹಾರ ಮಾಡೋದು ಲಾಭ ಇಲ್ಲ. ಎಲ್ಲ ಕುಂತಿ ಮಿನಿಸ್ಟರ್ಗಳೆಲ್ಲ ಸೇರ್ಬೇಕು, ರೈತರುಗಳು ಎಲ್ಲ ಸೇರಿದ್ರೆ ಎಲ್ಲ ಏನ್ ಮಾಡ್ಬೇಕು ಐಡಿಯಾ ಮಾಡಿ ಮಾಡಿದ್ರೆ ಅದು ಒಳ್ಳೆ ಇದಾಗುತ್ತೆ. ಹಂಗೆ ಒಟ್ಟಲ್ಲೇ ಅದೇ, ಈಗ ಪ್ರಕೃತಿಗೆ ವಿರುದ್ಧವಾಗಿ ನಾವೇನು ಮಾಡಕ್ಕಾಗಲ್ಲ. ಅವ್ರಿಗೆ ಅದನ್ನ ತಡೆಯಕ್ಕಾಗಲ್ಲ, ನಿಲ್ಲದನ್ನ ಅರ್ಸಕ್ಕಾಗಲ್ಲ. ಅದು ಅವ್ರವ್ರಿಗೆ ಮಾಡ್ಬೇಕು. ಏನೇನೋ ಮಾಡ್ತಾರಂತೆ, ಎಲ್ಲ ಮಾಡ್ತಾರೆ ಬಿಡಿ ಸರ್. DK ಸಾಹೇಬ್ರು ಅಲ್ಲ, ಏನೇನೋ ಮಾಡ್ತಾರಂತೆ. ಒಂದು ಮಾಡಕ್ಕಾಗಲ್ವಾ? ಇದನ್ನ ಈಸಿ ಕೆಲಸ ಬೇಕಾದ್ರೆ ನೋಡಿ. ಅವ್ರು ಬರೀ ದುಡ್ಡು ಇಟ್ಟವರಲ್ಲ, ಅವ್ರವ್ರು ಮಾಡ್ಕೊಂಡು ರಾಜಕಾರಣಿಗಳು. ನಾನು ಇಂಥ ಪಕ್ಷ ಅಂತ ಪಕ್ಷ ಅಂತ ಹೇಳಲ್ಲ, ಬರೀ ಆ ದುಡ್ಡಲ್ಲಿ ನಿಮಗೆ ನೀರೆಲ್ಲ ವ್ಯವಸ್ಥೆ ಮಾಡಬಹುದು. ಕರೆಕ್ಟ್ ಸರ್. MP ಆಗೋದು ಎಕ್ಸ್ಟೇಟ್ ತೆಗೆಯೋದು, MLA ಆಗೋದು ಎಕ್ಸ್ಟೇಟ್ ತೆಗೆಯೋದು. ಏನ್ ಸರ್, ರೈತರಿಗೆ ಚೆನ್ನಾಗಿ ಇದ್ ಮಾಡ್ಬೇಕು, ಸೌಲಭ್ಯ ಮಾಡ್ಬೇಕು. ನಾವ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಓಟ್ ಹಾಕ್ಸ್ಕೋತಾರೆ, ಗೆಲ್ತಾರೆ. ಅವ್ರವ್ರು ಚಂದಾಗಿದ್ಬಿಟ್ರೆ ಬಡವ್ರಿಗೂ ಎಲ್ಲ ಒಂದೇ ಸಮ. ಕರ್ನಾಟಕದಷ್ಟಿಲ್ಲ ಸರ್, ನಿಮ್ ಕರ್ನಾಟಕದಲ್ಲಿ ಇರೋರಲ್ಲ. ಇಲ್ಲ, ಮಾಡ್ಕೋಬೇಕಾಗಿತ್ತು. ನಿಮ್ಮ DMK ಅವರು ಕೊಡ್ತೀನಿ ಅಂತ 2 ಎಕರೆ ಪಟ್ಟ ಕೊಡ್ತೀನಿ ಅಂದರು, ಅದು ಕೊಡ್ಲಿಲ್ಲ. ಏನು ಕೊಡ್ಲಿಲ್ಲ. ಏನ್ ಕೊಟ್ಟಿದಾರ ಅವರು? ಏನು ಕೊಡ್ಲಿಲ್ಲ. ಇವಾಗ ವಿಜಯ್ ಏನಾರು ಬಂದಿ ಅವ್ರೇನಾರು ಕೊಡ್ತೀನಿ ಅಂದ್ರೆ ಬಡವ್ರಿಗೆ ಸಹಾಯ ಮಾಡ್ಬೋದು ಅಷ್ಟೇ. ಇದ್ದತ್ ಏನು ಮಾಡಕ್ಕಾಗಲ್ಲ.
ಹಂಗೆ ಕೊಡ್ಬೇಕು ಅಂದ್ರೆ ಇಡೀ ತಮಿಳ್ನಾಡು ಬರ್ಕೊಟ್ರು ಇವ್ರಿಗೆ ಸಾಲಲ್ಲ. ಯಾರು ಸಾರ್ ಹೇಳಿ ಡಾಕ್ಟರ್ ಹೋಗಿ ಪಟ್ಟ ಕೊಡ್ತಾರೆ? ನಾವು ಕರ್ನಾಟಕದವ್ರು ಹಂಗೆ ಹೇಳ್ತೀವಿ, ನಿಮ್ಮೇಲೆ ನಾವು ಹೇಳ್ಕೊಂಡಿದ್ದಾರೆ ಹಂಗೆ ಅಂತೀವಿ. ಹಕ್ಕುಪತ್ರ ಎಲ್ಲ ಕೊಡ್ತಾರ ಮತ್ತೆ ನಿಮ್ಮ ಹಕ್ಕುಪತ್ರ ಜಮೀರ್ ಅಹಮದ್ ಆದ್ಮೇಲೆ 1,000 ಮನೆ ಕಟ್ಟಕ್ಕಾಗಲ್ಲ ಯಪ್ಪ. ನಮ್ಗೆ ಹೇಳ್ತಾರೆ ನೀವು ಸಂಬಂಧ ಇಲ್ಲ. ಜಮೀರ್ ಅಹಮದ್ ಮಾಡಿದ್ಮೇಲೆ ಯಾವಾಗ 1,000 ಮನೆ ಕಟ್ಟಿಲ್ಲ. ನಮ್ಗೆ ಹೇಳ್ತಾರೆ ನಿಮ್ ಕರ್ನಾಟಕ ಹಂಗೆಲ್ಲ ಹೇಳ್ಬಿಡ್ರಿ. ಯಾಕ್ರಿ ಬಿಟ್ಕಂಡ್ರಿ? ಎಷ್ಟ್ ಮನೆಗಳು ಕೊಡ್ತಾ ಇದಾರೆ, ಎಷ್ಟು ಇದು ಮಾಡ್ತಾರೆ ಅಂತ. ನಿಮ್ ಕುದುರೆ ವ್ಯಾಪಾರಗಳು ನೋಡ್ಲು ಮೊನ್ನೆ ನಾವು ಮಂತ್ರಿಗಿರಿಲಿ ಕುದುರೆ ವ್ಯಾಪಾರ ನಿಮ್ ಕುದುರೆ ವ್ಯಾಪಾರಗಳು ನಾವು ನೋಡಿದ್ವಿ ಸರ್. ಯಾವ್ದಪ್ಪ ಕುದುರೆ ವ್ಯಾಪಾರ? ಮೊನ್ನೆ ಮಂತ್ರಿಗಿರಿ ಆಯ್ತಲ್ಲ ಸರ್, ಅದೆಲ್ಲ ನಾವು ನೋಡಿದ್ವಿ. ಹ್ಮ್. ನಿಮ್ ಕರ್ನಾಟಕ ರಾಜಕೀಯ ಬೇರೆ, ನಮ್ ತಮಿಳ್ನಾಡು ರಾಜಕೀಯ ಬೇರೆ. ಯಾವ ತರ ರಾಜಕೀಯ ಬೇರೆ ಬೇರೆ? ಹೆಂಗೆ? ನಿಮ್ದು ಕುದುರೆ ವ್ಯಾಪಾರ, ನಮ್ದು ಹಂಗಿಲ್ಲ ಸರ್. ಕುದುರೆ ವ್ಯಾಪಾರ ಅಂದ್ರೆ ಹೆಂಗೆ ಬಿಡಿಸ್ಕೊಳ್ಳ? ಮೊನ್ನೆ ಆಯ್ತಲ್ಲ ಸರ್, ಅದ್ ಹೆಂಗೆ ಅಂತ ಬಿಡಿಸ್ಕೊಳ್ಳ? ಸಿದ್ದರಾಮಯ್ಯನ ಬಣನೇ ಬೇರೆ, ಡಿಕೆ ಬಣನೇ ಬೇರೆ. ಬಣಗಳು ಇಲ್ಲ, ಆತರ ಬಣಗಳಿಲ್ವಾ? ಇಲ್ಲ ಸರ್. ಡಿಎಂಕೆನೆ, ಕಮ್ಯುನಿಸ್ಟ್, ಸಿಪಿಐ, ಎಡಿಎಂಕೆ, ವಿಜಯ್. ಹಂಗೆ ಈಗ ವಿಜಯ್ ಸರ್ಕಾರ ಬಂದಿದೆಯಲ್ಲ, ಖುಷಿ? ಪರವಾಗಿಲ್ಲ, ಖುಷಿನೇ ಸರ್. ಮೊನ್ನೆ ಕ್ರಾಪ್ ಲೋನ್ ಮನ್ನಾ ಮಾಡಿದ್ದಾರೆ. ಯಾವ್ದು ಕ್ರಾಪ್ ಲೋನ್ ಸೊಸೈಟಿದು ಸೊಸೈಟಿ ಲೋನ್ ಮನ್ನಾ ಮಾಡಿದಾರಂತೆ ವಿಜಯ್ ಅವರು. ಮೊನ್ನೆ ಮಾಡಿದ್ದಾರೆ. 75,000 ರೂಪಾಯಿ. 75,000 ರೂಪಾಯಿ ಯಾರು ತಗೊಂಡಿದಾರೋ ಅವ್ರದ್ದು ಪ್ರತಿಯೊಬ್ಬರದು ಮನ್ನಾ ಆಗೈತೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ಯಾವ್ದೇ ರೀತಿ ಕಂಪೇರ್ ಮಾಡಿ ಅಥವಾ ಯಾರನ್ನೋ ಹರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಹಿಂಗ್ ಬಂದ್ವಲ್ಲ, ಬಾರ್ಡರ್ ಕಡೆ ಬಂದ್ವಲ್ಲ, ಅಲ್ಲಿನ ಜನ ಏನಂತಾರೆ, ಏನ್ ಕತೆ ಕೇಳಲೇಬೇಕು, ತಿಳಿಸ್ಲೇಬೇಕು. ಏನಣ್ಣ? ಎಲ್ಲೆಲ್ಲಿ ಹೋಗೋಯ್ತಿದ್ರಲ್ಲ ಟಿವಿಲಿ ನೋಡ್ತಾ ಇದ್ದೆ. ತಮಿಳ್ನಾಡು ನನ್ನ ನೋಡ್ತಾವ್ರ ಪೂರ್ತಿ ಆರೋಳಿ ಬಸ್ ಸ್ಟಾಪ್ ಅಲ್ಲಿ. ಹೌದಾ? ಏನಂದಪ್ಪ ನೀನ್ ಅವಾಗ್ಲೇ ಬಂದ್ ಕೂಡಲೇ ಜೈ ಡಿ ಬಾಸ್, ಜೈ ಡಿ ಬಾಸ್ ಹಿಂಗ ಅಂದು ಪಾಪ ಆ 5 ದಿನ ಒಳಗೆ ಕೂರಿಸ್ಬಿಟ್ರಲ್ಲ ನೀವು. ಯಾವ್ರು ನಿಮ್ದು? ಇದೇ ಊರು, ತಮಿಳ್ನಾಡ? ಓ, ದರ್ಶನ್ ಫ್ಯಾನಾ? ಪಕ್ಕಾ ಡಿ ಬಾಸ್ ಫ್ಯಾನ್. ಪಕ್ಕಾ. ವಿಜಯ್ ಫ್ಯಾನ್. ವಿಜಯ್ ಎಲ್ಲರಿಗೂ ಫ್ಯಾನೇ. ಸರಿ ಆಯ್ತು. ಅವ ಓ ಮಾದೇವಕ್ಕ ಮಾತಾಡ್ರಿ. ಅಲ್ಲಿ ಹೇಳ್ತಲ್ವಾ ನಿಮ್ಮ ಹೆಸರೇನು? ನಮ್ಮ ಹೆಸರು ತಿಮ್ಮಕ್ಕ. ತಿಮ್ಮಕ್ಕ ಹೇಳ್ತವ್ರೆ, ಮಾದೇವಕ್ಕ ಮಾತಾಡ್ರಿ. ಯಾವ್ರು? ನೋಡಿ, ನಿಮ್ಗೆಲ್ಲ ಬೋರ್ ಆಗ್ತಿತ್ತು ನಿಂತು. ನಾನು ಬಂದೊಂಚೂರು ನಗಿಸ್ತಿಲ್ವಾ ನಿಮ್ಮನ್ನ? ಅದಕ್ಕೆ ನಾವೊಂಚೂರು ನಗಿಸ್ತಾ ಇದೀವಿ ನಿಮ್ಮನ್ನ. ಹೊಟ್ಟೆ ಹೊಟ್ಟೆ ತುಂಬಲ್ವಾ? ಎಷ್ಟೊತ್ತಾಯ್ತು ಬಂದು? ಬೆಳಗ್ಗೆ 8 ಗಂಟೆಗೆ ಬಂದವರು. ಬೆಳಗ್ಗೆ 8 ಗಂಟೆ ಬಂದವ್ರು ಇನ್ನೂ ಆಗಿಲ್ವಾ? ಯಾಕೆ? ಯಾಕಂದ್ರೆ ಜನ ಜಾಸ್ತಿ ಅಲ್ಲ, ಈ ಚಿಕ್ಕಲ್ಲ. ಅಲ್ಲೇನಾರು ಲೇಟ್ ಆಯ್ತದ? ಹೆಂಗೆ ಸರ್ವರ್ ಗಿಲ್ವರು? ಸರ್ವರ್ ಪ್ರಾಬ್ಲಮಾ? ಎಲ್ಲಾದ್ರೂ ಇದೊಂದು ಪ್ರಾಬ್ಲಮ್ ಯಾಕಣಪ್ಪ, ಸರ್ವರ್ ಪ್ರಾಬ್ಲಮ್. ಸರ್ವಾನು ಜನತೆಗೂ ಸರ್ವರ್ ಪ್ರಾಬ್ಲಮ್. ಮಾದೇವಮ್ಮ ಚೆನ್ನಾಗಿದ್ದೀರಾ? ಕಾಫಿ ಕುಡಿದ್ರಾ? ಊಟ ಮಾಡಿದ್ರಾ? ಎಲ್ಲ ಮನೆಯಲ್ಲ? ಮನೆ ಬೆಳ್ಳಮಲ್ಲ? ನಿಮ್ಗೇನೇನು ಫ್ರೀ ಕೊಟ್ಟಾರೋ ಇಲ್ಲಿ ತಮಿಳ್ನಾಡಲ್ಲಿ? ಎಲ್ಲ ಕೊಡ್ತಾರೆ. ಅಕ್ಕಿ, ಆಮೇಲೆ ಎಣ್ಣೆ, ಬೆಳೆಕಾಳು. ಅಲ್ಲಿ ಹೋಗಿ ಗಂಡನ ಜೊತೆ ಮಾತ್ರ ಜಗಳ ಜೋರಾಗಿ ಆಡ್ತೀರಿ? ಸಾಕು, ಎಷ್ಟು ಹೇಳಿದ್ರು ಅಷ್ಟೇನೆ. ಜೋರಾಗಿ ಮಾತಾಡ್ಬೇಕು. ಕೇಳ್ಬೇಕಲ್ಲ ಹಂಗ. ಅಕ್ಕಿ ಕೊಡ್ತಾರೆ, ಬೇಳೆ, ಎಣ್ಣೆ, ಗೋಧಿ ಕೇಳಿದ್ರು ಕೊಡ್ತಾರೆ. ಬೆಳೆಕಾಳು. ಸರ್ಕಾರದಿಂದ ದುಡ್ಡು ಕೊಡ್ತಾರೆ ತಿಂಗಳಿಗೊದ್ದು. ಯಾಕಿಲ್ಲ? ಕಾರ್ಡಿಲ್ವಾ ಇಲ್ಲಿ? APL ಕಾರ್ಡ್, BPL ಕಾರ್ಡ್ ಅಂತಿದ್ಯಾ? ಗೊತ್ತಿಲ್ಲ. ಅಲ್ಲಿ APL BPL ಹಂಗಿಲ್ವಾ? ಮತ್ತೆ ಯಾವ ತರ? ಬನ್ನಿ, ಯಾರಾದ್ರೂ ಹೇಳೋರಿದ್ರು ಯಾವ ತರ ಇಲ್ಲಿ? ಎಲ್ಲರಿಗೂ ಒಂದೇ ಕಾರ್ಡ? ಎಲ್ಲ ಒಂದೇ. ಕಾರ್ಡ್ ದುಡ್ಡು ಇಲ್ಲೂ ಹಂಗೆ ಬರ್ತದೆ, ಬರಲ್ಲ. ಹೋಗ್ಲಿ, ಬರೋರ್ಗಾದ್ರೂ ತಿಂಗಳ ಬರ್ತದೆ, ಇಲ್ಲ 2 ತಿಂಗಳಿಗೆ ಒಂದ್ಸಲ, 3 ತಿಂಗಳು ಅಕೌಂಟಿಗೆ ಹಾಕ್ತವ್ರೆ. ಹೋಗಿ ನಮಗ್ ಬರಲ್ಲ. ಈಗ ಯಾರು ಗೆದ್ರು ಗೊತ್ತಿ? ಯಾರು ನಿಮ್ CM ಗೊತ್ತಾ? ವಿಜಯ್. ಯಾರವರು? ಅವ್ರ ಬಗ್ಗೆ ಗೊತ್ತಾ ನಿಮ್ಗೆ? ಇಲ್ಲಪ್ಪ ನಮ್ಗೆ. ಏನ್ ಹಿಂಗ್ ಅನ್ಬಿಟ್ರಲ್ಲ ನಿಮ್ಮ ಹೆಸರು? ಮುನಿಯಮ್ಮ. ವಿಜಯ್ ಮುನ್ಸ್ಕೊಬಿಡ್ತಾರೆ. ಯಾಕೆ ಮುನ್ಸ್ಕೊಬಿಡ್ತಾರೆ? ಬಂದವ್ರೆ ಬೀದಿಗೆ. ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಯಾರು ಅಂತ ಗೊತ್ತಿಲ್ವಾ? ಫಿಲಂ ಆಕ್ಟ್ರು. ಟಿವಿಲ್ ಬರಲ್ವಾ? ಪಿಕ್ಚರ್ ತೆಗಿಯಲ್ವಾ? ತಳಪತಿ. ಹೌದು. ಬಿಗಿಲೆ. ಗೊತ್ತಿ ನೋಡಿಲ್ವಾ ನೀವು ಅವ್ರನ್ನ? ರಾಜ್ಕುಮಾರ್ ಗೊತ್ತಾ? ರಾಜ್ಕುಮಾರ್ ನೋಡಿದ್ವಿ, ಪಿಕ್ಚರ್ ನಾಗ ನೋಡಿದ್ವಿ. ಅವ್ರು ಸತ್ತೋದ್ರಲ್ಲ. ವಿಷ್ಣುವರ್ಧನ್ ಗೊತ್ತಾ? ಅವರು ಗೊತ್ತು. ಅಂಬರೀಶ್ ಗೊತ್ತಾ? ಎಲ್ಲ ನೋಡಿದ್ವಿ. ನಟ ದರ್ಶನ್ ಗೊತ್ತಾ? ಸಣ್ಣ ನೋಡಿದ್ವಿ. ಯಶ್ ಗೊತ್ತಾ? ಬರ್ತಾರೆ. ವಿಜಯ್ ಯಾಕೆ ಗೊತ್ತಿಲ್ಲ ನಿಮ್ಗೆ? ವಿಜಯ್ ನೋಡಿದ್ದೀವಿ, ನೋಡಿದ್ದೀವಿ. ಮನೆ ಪಿಕ್ಚರ್ ಕೂಡ ಹೋಗಿದ್ದ ಹೊಸರಾಗ. ಯಾವ್ದಕ್ಕೆ? ಈ ಹೊಸರು. ಯಾವ ಪಿಕ್ಚರ್? ಇದೇ ಪಿಕ್ಚರ್. ಇದು ಜನನಾಯಕನು.
ಹೋಗಿದ್ರಾ ಹೋಗಿದ್ವಿ. ಪಿಕ್ಚರ್ ನೋಡ್ಕೊಂಡ್ ಬಂದ್ ಅದ್ ಯಾರು ಗೊತ್ತಿಲ್ಲ ಅಂತಿದ್ರಲ್ವಾ? ಇಲ್ಲ ಇಲ್ಲ ನಿಮ್ಮ ಹೆಸರೇನು? ನನ್ನ ಹೆಸರು ತಿಮ್ಮಕ್ಕಳು. ತಿಮ್ಮಕ್ಕ. ಮತ್ತೆ ಏನ್ ಸಮಾಚಾರ? ಏನ್ ಸಮಾಚಾರ? ಅಕ್ಕಿಗ್ ಬಂದಿದ್ದೀವಿ. ಯಾಕೆ ಯಜಮಾನ್ರುಗಳು ಬರಲ್ವಾ ತಗೋಕೆ? ಹೋಗ್ಬಿಟ್ರು 20 ವರ್ಷ ಆಯ್ತು ಹೋಗಿ. ಹೌದಾ? ಅದ್ರ ದುಡ್ಡು ಬರ್ತಾ ಇದೆಯಾ? ಅದೇ ಯಜಮಾನ್ರು ಇಲ್ಲ ಅಂದಾಗ ದುಡ್ಡು ಬರುತ್ತಾ ಇಲ್ಲಿ? ಇಲ್ಲ ಅದೇ ಕಾರ್ಡ್ ಮಾತ್ರ ಹಾಕ್ತೀವಿ. ವಿಧವಾ ವೇತನ ಇಲ್ವಾ ಇಲ್ಲಿ? ಇಲ್ಲ. ಹೌದಾ? ಮತ್ತೆ ಅದಾದೆ ಇದಾದೆ ಎಲ್ಲಾದೆ ಅಂದ್ರಲ್ಲ ನಮ್ಮಲ್ಲೇ ವಾಸಿ. ಅಲ್ಲಾದೆ. ಆ ಸ್ಕೀಮು ಈ ಸ್ಕೀಮು ಅಂತ ಯಾವ ಸ್ಕೀಮು ಇಲ್ಲ. ಅದೇ ಕಾರ್ಡ್ನಲ್ಲಿ 1000 ರೂಪಾಯಿ ಹಾಕ್ತಾರೆ. ಇಲ್ಲೇ ಕಾಣಿಸ್ತಾ ಐತೆ. ನಿಮ್ ಹೆಸರೇನು? ತೋರ್ಸವ್ರ ನಿಮ್ ಹೆಸರೇನು? ರಾಜಪ್ಪ. ರಾಜಪ್ಪ. ನೀವ್ ಹೇಳಿದ್ರೆ ಅವ್ರು ಹೇಳಿದ್ರು ರಾಜಪ್ಪಣ್ಣ. ನೀವ್ ಹೇಳಿದ್ರಿ ಎಲ್ಲದೇ. ನಮ್ಮೂರಲ್ಲಿ ನೋಡಿ 10 kg ಅಕ್ಕಿ ಕೊಡ್ತಾರ. ಆಮೇಲೆ ಸೀನಿಯರ್ ಸಿಟಿಸನ್ ಕಾಸು ಕೊಡ್ತಾರ, ವಿಧವಾ ವೇತನ ಕೊಡ್ತಾರ, ಅಂಗವಿಕಲರಿಗೆ ಕೊಡ್ತಾರ. ಇಲ್ಲಿ ಏನ್ ಕೇಳಿದ್ರು ಅದಿಲ್ಲ ಇದಿಲ್ಲ. ಇಲ್ಲ ಬರ್ಲಿಲ್ಲ. ಯಾವ್ದು ಬರ್ಲಿಲ್ಲ. ಇರೋದ್ ಹೇಳ್ಬೇಕು. ಇರೋದು ಹೇಳ್ತಾ ಇರೋದು. ಕಾರ್ಡಲ್ಲಿ ಮಾತ್ರ 1000 ರೂಪಾಯಿ ಹಾಕ್ತಾರೆ ಅಷ್ಟೇ ಬರ್ತು. ಯಾವ್ದು ಕೊಡ್ಲಿಲ್ಲ. ನಮ್ ಕಡೆ ಪರವಾಗಿಲ್ಲ. ಹಂಗಾರೆ ಬಣನೋ ಕುದುರೆ ಆಟನೋ ಆಡ್ಕೊಂಡು ಹೌದು. ಅಕ್ಕ ಇಷ್ಟಿನ ಕರ್ನಾಟಕದವ್ರಿಗೆ ಕಾಲ್ ಎಳಿತಾ ಇದೆ, ಇವಾಗ ತಮಿಳ್ನಾಡವ್ರಿಗೆ ಕಾಲ. ನಿಮ್ ಹೆಸರೇನು? ನನ್ನ ಹೆಸರು ಪುಟ್ಟಮ್ಮ. 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 ಎಲ್ಲ ನಮ್ ಕನ್ನಡದ ಹೆಸರುಗಳೇ. ಪುಟ್ಟಮ್ಮ ಕೈಕೊಂಡು ಕೂತಿದ್ದಾನು. ಒತ್ತಾರೆ 10 ಗಂಟೆಗೆ ಬಂದಿದ್ರಾ? ಯಾಕಪ್ಪ ಒತ್ತಾರೆ 10 ಗಂಟೆಯಿಂದ ಕಾಯಿಸ್ತೀರಿ ನಮ್ಮ ಹೆಣ್ಣೆಕ್ಳಲ್ವಾ? ಅನ್ನ ಉಣ್ಬೇಕಲ್ಲಪ್ಪ. ಅನ್ನ ಅನ್ನ ಉಣ್ಬೇಕಲ್ಲ. ಅನ್ನ ಇವ್ರು ಇಟ್ಟೋಗಲ್ತು. ಸರಿ, ಮತ್ತೆ ಯಾವ ಊರು ನಿಮ್ದು? ನಮ್ಮ ಮಂದೆ ಬೆಳ್ದೊಡ್ಡಿ. ಹೌದಾ? ಯಾವ್ದು ತಮಿಳ್ನಾಡಿಗೆ ಸೇರ್ತದ? ನಮ್ ರಾಜಣ್ಣ ನಮ್ಮ ತಂಗಿ. ನಿಮ್ ರಾಜಣ್ಣ ನಿಮ್ MLA ನಾ? ಆಮೇಲೆ ಅಲ್ಲ ಆ ದೊಡ್ಡವ್ರೆ. ಆ ದೊಡ್ಡವ್ರೆ. ಸರಿ, ಮತ್ತೆ ಏನೇನ್ ಸಿಕ್ಕೋದು ಫ್ರೀ ನಿಮ್ಗೆ? ನಮ್ಗೇನ್ ಸಿಕ್ಕದು ಮಾಮೂಲಿ ಬರ್ತದೆ. ತಿಂಗಳ ಬರ್ತೈತಾ? ಆಮೇಲೆ ಅಷ್ಟೇ, ಬೇರೆ ಏನಿಲ್ಲ. 20 kg. ಇಬ್ರು 4 ಜನ ಇದೀವಿ. 4 ಜನ 4-5 20 kg. ನಮ್ ಕರ್ನಾಟಕದ ನೆನಪಾಯ್ತದೆ. ನಮ್ ಕಡೆ 10 kg ಕೊಡ್ತಾರೆ, ನಮ್ ಕಡೆ ಒಬ್ರಿಗೆ 10 kg ಕೊಡ್ತಾರೆ. ಹೌದಾ? ನಮ್ಗೆ 10 kg ಕೊಡ್ತಾರೆ. ಮತ್ತೆ